ಜೀಬ್ರಾ ಪ್ರಾಣಿ ಇದು zebra ಅಲ್ಲ. ಇದು ಭಾರತದಲ್ಲಿ ಆಕ್ಚುಲಿ ಅವರು Usually South Africa ಕಾಣ್ಬರುತ್ತೆ. ಈ ಜೀಬ್ರಾ ಪ್ರಾಣಿ ಆಫ್ರಿಕಾದ ಕಾಡುಗಳಲ್ಲಿ ಮಾತ್ರ ನಿಮಗೆ ಕಾಣಸಿಗುತ್ತದೆ. ನೋಡಿ, ಇದು ಭಾರತದಲ್ಲಿ ನಿಮ್ಮ ಮುಂದೆ ನಾನು ಯಥೇಚ್ಛವಾಗಿ ಭಾರತದಲ್ಲಿ ನೀವು ಬರೀ ಝೂಗಳಲ್ಲಿ ಮಾತ್ರ ನೋಡಬಹುದು. ಬಿಟ್ಟರೆ ಈ ಪ್ರಾಣಿನ ನೀವು ನೋಡೋದಕ್ಕಾಗಲ್ಲ. ಆದ್ರೆ ಜೀಬ್ರಾ ಸಿನಿಮಾವನ್ನು ನೀವು ನೋಡಬಹುದು. ಈ ಜೀಬ್ರಾ ಆದ್ರೆ ಈ ಸಿನಿಮಾವನ್ನು content- 20ನೇ ತಾರೀಕು ನವೆಂಬರ್ ತಾರೀಕು ನೀವು 20 ಸಾರಿ 22 ಅಂತಾನೆ ಹೇಳಿದ್ದೆ. 22 ನವೆಂಬರ್ ತಾರೀಕು ನೀವು ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಬಹುದು. ಇದು ತೆಲುಗು, ಕನ್ನಡ, ಅವ್ರು ತಮಿಳು, ಅವಾಗ್ಲಿಂದ ಬೇರೆ ಎಲ್ಲ ನೋಡ್ತಾ ಇದ್ದೀನಿ. ಭಾಷೆಗಳಲ್ಲಿ ಬರುತ್ತೆ. ಮುಖ್ಯ ಭೂಮಿಕೆಯಲ್ಲಿ ಸತ್ಯದೇವ್ ಅವರು ಮತ್ತು ಡಾಲಿ ಧನಂಜಯ ಅವರು ನಟಿಸಿದ್ದಾರೆ. ಮತ್ತು ಅಮೃತ್ ಅವರು ಕೂಡ ಬಹಳ ಕ್ಯೂಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿದೆ. ಮತ್ತು ಭವಾನಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸತ್ಯರಾಜ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಾರಾಗಣ ತುಂಬಾ ದೊಡ್ಡದಿದೆ ಮತ್ತು ಸಿನಿಮಾ ನಿಮ್ಮನ್ನ ತುಂಬಾ ಕಾಡುತ್ತದೆ ಮತ್ತು ನಿಮ್ಮ ಏನು ಅವ್ರ ಅವಾಗ್ಲಿಂದ Curiosity ನ ಆಕ್ಚುಲಿ ಜೀಬ್ರಾ ಸಿನಿಮಾ ಬಗ್ಗೆ ಒಂದಿಂಚು ಬಿಟ್ಕೊಡಲ್ಲ ಅಂತ. ಬಟ್ ಆದ್ರೆ ಈಗ ಅಟ್ಲೀಸ್ಟ್ ಒಂದು ಪಾಸಿಟಿವ್ ನೋಟ್ ಇವ್ರದ್ದು ಮುಗೀತು. ಸತೀಶ್ ಸರ್ ನೀವಾದ್ರೂ ಎಲ್ಲ ಅವನೇ ಹೇಳಿದ್ನಲ್ಲ, ನಾನೇ ಹೇಳಿ. ಜೀಬ್ರಾ ಪ್ರಾಣಿ ಬಗ್ಗೆ ನಾನು ಕೇಳ್ತಾ ಇಲ್ಲ, ಜೀಬ್ರಾ ಸಿನಿಮಾ ಬಗ್ಗೆ. ಜೀಬ್ರಾ ಆಫ್ರಿಕಾದಲ್ಲಿ ಯಾಕೆ ಮೈಸೂರು ಝೂನಲ್ಲಿ ಸಿಗುತ್ತೆ. ಓ ಮೈ ಗಾಡ್, ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಸರ್ ಆ ಜೀಬ್ರಾ ಬಗ್ಗೆ ಹೇಳಿ ಸರ್. ಜೀಬ್ರಾ ಬಗ್ಗೆ ಹೇಳಿದ್ವಲ್ಲ ಅವಾಗಿಂದ ಅದ್ರ ಬಗ್ಗೆನೇ ಮಾತಾಡ್ತೀವಿ. ಒಂದ್ ನಿಮಿಷ ಸರ್, ಕಮಾನ್ ಕಂಟಿನ್ಯೂಸ್ ಆಗಿ ನೋಡಿ. ನಮ್ಮ ಜೀಬ್ರಾ ಕ್ವಾಲಿಟಿ ಚೆನ್ನಾಗಿದೆ, ವಿಜುವಲಿ ಚೆನ್ನಾಗಿದೆ. ಧನಂಜಯ ಆಕ್ಟ್ ಮಾಡೋದು, ಸತ್ಯದೇವ್ ಅವ್ರು ಆಕ್ಟ್ ಮಾಡೋದು, ಅಮೃತ ಅವ್ರು ಆಕ್ಟ್ ಮಾಡೋದು ಎಲ್ಲ ನೋಡ್ತಾ ಇರೋ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ 100 ಕೋಟಿ ಮಾಡ್ಲಿ, ನಮಗೂ 1 ಕೋಟಿ ಕೊಡ್ಲಿ. ಅದರಲ್ಲಿ ಬಂದಿರೋ ಕಮಿಷನ್ ಇಟ್ಕೊಂಡು ನಾವು ಮನೆ ಕಟ್ಕೊತೀವಿ. ನನಗೆ ನಾವು ಒಂದು ಚೆನ್ನಾಗಿ 50 ಒಂದು ಕಾರ್ ಗಿರ್ ತಗೊಂಡು ಇನ್ನು ದೊಡ್ಡ ಕಾರ್ ತಗೊಂಡು ನಾವು ಕಾರಲ್ಲಿ ಓಡಾಡ್ತೀವಿ. ವೆಲ್ಫೇರ್ ನನಗೆ ಗಿಫ್ಟ್ ಕೊಡ್ಲಿ ಅವನು. ಇನ್ನೊಂದು ಈ ಜೀಬ್ರಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ವಿಶ್ ಮಾಡಲು ಈಗ ಆನೆ ಬಂದಿದೆ. ಸಲಗ ಸ್ಯಾಂಡಲ್ವುಡ್ ಸಲಗ. ಓಕೆ, ಅಟ್ ಲೀಸ್ಟ್ ಈಗ ಪೂರ್ಣ ಅವರಾದ್ರೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ. ನಾನು ಮೂಕ ವಿಸ್ಮಿತನಾಗಿದ್ದೇನೆ ಇಲ್ಲಿ. ಅವರಿಬ್ರು ಮಾತಾಡಿನಾ ಇಲ್ಲ, ಅವರಿಬ್ರು ಮಾತಾಡಿದ್ಮೇಲೆ ನಾನು ಆ ರೇಂಜಿಗೆ ಮಾತಾಡಲಿಲ್ಲ, ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಕಮಾನ್ ಸರ್, ನವೆಂಬರ್ 22 ರಿಲೀಸ್.